ನೋಡಿ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ಉತ್ತರ ಕನ್ನಡದಲ್ಲಿರುವಂತಹ ಜಾಗದ ವಿಚಾರಕ್ಕೆ ಜಗಳ ಆಗ್ತಾ ಇದೆ. ಹಾಗಾದ್ರೆ ಜೋಯ್ಡಾದಲ್ಲಿ ಇದೆ ಕೋಟ್ಯಾಂತರ ರೂಪಾಯಿ ಮೂಲದ ಆಸ್ತಿ. ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತ ಆಸ್ತಿ ಪ್ರಕರಣ ಇದು. 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆಗಿದ್ರು ಓಂ ಪ್ರಕಾಶ್ ಅವರು. 2011-12ರಲ್ಲಿ ಆ ಸಮಯದಲ್ಲಿ ಜೋಯ್ಡಾದಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು. 2011-12ರಲ್ಲಿ ನೋಡಿ 2.17 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಓಂ ಪ್ರಕಾಶ್ ಅವರು. ಗಣೇಶಗುಡಿಯ ಬಾಡಗುಂದದಲ್ಲಿ 5 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ವಿಚಾರವೇ ಎಲ್ಲ ಒಂದ್ ಕಡೆ ಕೊಲೆಗೆ ಕಾರಣ ಆಯ್ತಾ? ಎಲ್ಲ ಒಂದ್ ಕಡೆ ಆ ಜಮೀನನ್ನ ತನ್ನ ಹೆಸರಿಗೆ ಬರೆಸುವಂತ ನಿಟ್ಟಿನಲ್ಲಿ ಹೆಂಡತಿ ಏನಾದ್ರೂ ಒತ್ತಾಯ ಮಾಡಿ, ಮಗಳೇನಾದ್ರೂ ಒತ್ತಾಯ ಮಾಡಿ ಈ ವಿಚಾರಕ್ಕೆ ಕೊಲೆ ಆದ್ರ? ನೋಡಿ, ಇವೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆಗಿರುವಂತಹ ಸಂದರ್ಭದಲ್ಲಿ 2011-12ರಲ್ಲಿ ಆ ಸಮಯದಲ್ಲಿ ಜೋಡಾದಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು. ಆ ಜಮೀನು ಕೂಡ ನೀವು ನೋಡ್ತಾ ಇರಬಹುದು. 2.17 ಎಕರೆ ಜಮೀನಿದು, ಬೆಲೆ ಬಾಳುವಂತಹ ಜಮೀನು. ಗಣೇಶ್ ಗುಡಿಯ ಬಾಡಗುಂದದಲ್ಲಿ 5 ಎಕರೆ ಜಮೀನು ಮತ್ತೆ ಖರೀದಿ ಮಾಡಿದ್ರು. ನೋಡಿ, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕೊಲೆಗೆ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಉತ್ತರ ಕನ್ನಡದ ಜಾಗ ಇದು. ನೋಡಿ, 5 ಎಕರೆ ಜಾಗ ಇದೆ, ಜೊತೆಗೆ 2.17 ಎಕರೆ ಜಾಗ ಇದೆ. ತಂಗಿ ಹೆಸರಿಗೆ 5 ಎಕರೆ ಜಾಗವನ್ನ ಬರ್ಸಿದಾರಂತೆ. ಈ ಆಸ್ತಿ ವಿಚಾರದಲ್ಲಿ ಗಲಾಟೆ ನಡೆದಿತಾ? ನೋಡಿ, ಈ ವಿಚಾರದಲ್ಲೂ ಕೂಡ, ಈ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು 5 ಎಕರೆ ಜಾಗವನ್ನ ಇವರ ಸಹೋದರಿ ಹೆಸರಿಗೆ ಬರ್ಸಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗ ಎಷ್ಟು ಎಕರೆ ಜಾಗ ಇದೆ, ಯಾವ ಟೈಮಲ್ಲಿ ಎಕ್ಸಾಕ್ಟ್ ತಗೊಂಡಿದ್ದವರು, ಸೊ ಈಗ ಅದನ್ನ ಯಾರ ಹೆಸರಿಗೆ ಬರ್ಸಿದ್ರು, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಹೌದು ನಿಕೇಶ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ನಿವೃತ್ತ ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆಯ ನಂತರ ಈಗಾಗಲೇ ಪೊಲೀಸರು ಕೂಡ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದ ಪ್ರಕಾರ ಅವರ ಆಸ್ತಿ ವಿಚಾರದಲ್ಲಿ ಅವರ ಕೊಲೆಯಾಗಿದೆ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಅದೇ ರೀತಿ ಪೊಲೀಸರು ಕೂಡ ಕಂಡುಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ 1993ರ ಸಂದರ್ಭದಲ್ಲಿ ಇಲ್ಲಿ ಎಸ್ಪಿ ಆಗಿ ಅಧಿಕಾರ ಮಾಡಿದಂತಹ ಓಂ ಪ್ರಕಾಶ್ ಅವರು ನಂತರದ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಆಸ್ತಿ ಮಾಡಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ನಿಸರ್ಗ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ದಾಂಡೇಲಿ ಮತ್ತು ಜೊಯ್ಡಾ ಭಾಗದಲ್ಲಿ ಕೂಡ ಅವರು ಆಸ್ತಿಯನ್ನ ಮಾಡಿದ್ರು. ಅಂದ್ರೆ ಜೊಯ್ಡಾ ತಾಲೂಕಿನ ನಾಗೋಡ್ ಆಗಿರಬಹುದು ಅಥವಾ ಗಣೇಶ ಗುಡಿ ಸಮೀಪದ ಅಂದ್ರೆ ಬಾಡಗುಂದ ಏರಿಯಾದಲ್ಲಿ ಅವರು ಆಸ್ತಿಯನ್ನ ಮಾಡಿದ್ರು. ಒಟ್ಟು 17 ಎಕರೆ 20 ಗುಂಟೆ ಜಾಗವನ್ನು ಕೂಡ ಅವರು ಖರೀದಿ ಮಾಡಿದ್ರು. ಅದರಲ್ಲಿ ಸುಮಾರು 7 ಎಕರೆ 20 ಗುಂಟೆ ಜಾಗವನ್ನ ಅವರು ತಮ್ಮ ಮಗ ಕಾರ್ತಿಕೇಶ್ ಅವರ ಹೆಸರಲ್ಲಿ ಮಾಡಿದ್ರು. ಇನ್ನುಳಿದ 10 ಎಕರೆ ಜಮೀನಿನಲ್ಲಿ ಸುಮಾರು 5 ಎಕರೆ ಜಮೀನನ್ನ ತಮ್ಮ ಸಹೋದರಿಗೆ ಹೆಸರಲ್ಲಿ ಮಾಡಲು ಕೂಡ ಮುಂದಾಗಿದ್ರು. ಇದೇ ವಿಚಾರಕ್ಕಾಗಿ ಅವರು ಪತ್ನಿ ಕೂಡ ಪತಿಯರ ಜೊತೆ ಅಂದ್ರೆ ಓಂ ಪ್ರಕಾಶ್ ಅವರ ಜೊತೆಗೆ ಜಗಳವನ್ನ ಮಾಡ್ತಾ ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಪೊಲೀಸರು ಕೂಡ ಎಲ್ಲಾ ಹಂತದಲ್ಲೂ ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಿಸರ್ಗ ಸೌಂದರ್ಯಕ್ಕೆ ಮನಸೋತಿರುವಂತಹ ಓಂ ಪ್ರಕಾಶ್ ಅವರು ಇಲ್ಲಿ ಆಸ್ತಿ ಮಾಡಿದ್ರು. ಈ ಆಸ್ತಿ ವಿಚಾರಕ್ಕಾಗಿಯೇ ಈ ಕೊಲೆ ನಡೆದಿದೆ ಎಂಬ ಮಾತು ಮತ್ತು ತನಿಖೆ ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಸ್ತಿ ವಿಚಾರದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳನ್ನ ಅವರ ಪತ್ನಿಯೇ ಈ ರೀತಿಯಾಗಿ ಹತ್ಯೆಯನ್ನ ಮಾಡಿಸಿರುವಂತದ್ದು ತುಂಬಾ ನಾಚಿಕೆಗೇಡಿನ ಸಂಗತಿ ಕೂಡ ಹೌದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜನ ಕೂಡ ಆತಂಕ ಪಡುವಂತಹ ಸಂಗತಿ. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಓಂ ಪ್ರಕಾಶ್ ಮಾತ್ರ ಅಲ್ಲ, ಹಲವು ಅಧಿಕಾರಿಗಳು ಕೂಡ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ. ದಾಂಡೇಲಿ ಆಗಿರಬಹುದು, ಜೊಯ್ಡಾ ಆಗಿರಬಹುದು, ಗೋಕರ್ಣದ ಸುತ್ತಮುತ್ತಲಿನ ಏರಿಯಾದಲ್ಲೂ ಕೂಡ ಆಸ್ತಿಯನ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಸ್ತಿ ವಿಚಾರದಲ್ಲಿ ಅಧಿಕಾರಿಗಳ ಸಾವು ಆಗ್ತಾ ಇದೆ ಎಂಬ ಒಂದು ಸಂಗತಿ ಕೂಡ ತುಂಬಾ ನಿಜಕ್ಕೂ ಕೂಡ ಶೋಚನೀಯ ಅಂತ ಹೇಳ್ಬೋದು ನಿಕೇಶ್. ಓಕೆ, ಥ್ಯಾಂಕ್ ಯು ಶೇಷಗಿರಿ ನಿಮ್ಮೆಲ್ಲ ಮಾಹಿತಿ. ನೋಡಿ, ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇದು ಜೋಯ್ಡಾದಲ್ಲಿ 17.20 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು. ಯಾವ ಟೈಮ್ ಅಂತ ಹೇಳಿದ್ರೆ 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆದಂತಹ ಸಂದರ್ಭದಲ್ಲಿ ಇಷ್ಟು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತದ್ದು. 17.20 ಎಕರೆ ಎಲ್ಲವೂ ಕೂಡ
ಸಾಮಾನ್ಯವಾದ ಜಾಗ ಅಲ್ಲ, ಎಲ್ಲವೂ ಕೂಡ ಬೆಲೆ ಬಾಳುವಂತ ಜಾಗ, ಪ್ರವಾಸಿ ತಾಣ ಅದಲ್ಲ. ಕೆಲವು ಕಡೆ ಎಲ್ಲ ನೀವು ನೋಡ್ತಾ ಇರಬಹುದು, ಬೋಟಿಂಗ್ ಎಲ್ಲ ನಡೆಸಬಹುದು ಅಂತ ಪ್ರವಾಸಿ ತಾಣಗಳನ್ನ ಇವರು ಖರೀದಿ ಮಾಡಿದ್ರು. ಟೋಟಲ್ 17 ಎಕರೆ. ಅದರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು 5 ಎಕರೆಯನ್ನ ಅವರ ಸಹೋದರಿ ಹೆಸರಿಗೆ ಬರ್ಸಲಾಯಿತು. ಇದು ಎಲ್ಲ ಒಂದ್ ಕಡೆ ಇವರ ಪತ್ನಿಗೆ ಕೆಂಗಣ್ಣಿಗೆ ಗುರಿಯಾದ್ರೆ, ಹಾಗಾದ್ರೆ ಯಾಕೆ ನೀವು ಸಹೋದರಿ ಹೆಸರಲ್ಲಿ ಬರ್ಸಿದ್ರಿ 5 ಎಕರೆ? ಇದೇ ವಿಚಾರಕ್ಕೆಲ್ಲೋ ನೋಡಿ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಈ ಉತ್ತರ ಕನ್ನಡದಲ್ಲಿರುವಂತಹ ಜಾಗದ ವಿಚಾರಕ್ಕೆ ಜಗಳ ಆಗ್ತಾ ಇದೆ. ಹಾಗಾದ್ರೆ ಜೋಯ್ಡಾದಲ್ಲಿ ಇದೆ ಕೋಟ್ಯಾಂತರ ರೂಪಾಯಿ ಮೂಲದ ಆಸ್ತಿ, ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತ ಆಸ್ತಿ ಪ್ರಕರಣ ಇದು. 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆಗಿದ್ರು ಓಂ ಪ್ರಕಾಶ್ ಅವರು. 2011-12ರಲ್ಲಿ ಆ ಸಮಯದಲ್ಲಿ ಜೋಯ್ಡಾದಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು. 2011-12ರಲ್ಲಿ ನೋಡಿ 2.17 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಓಂ ಪ್ರಕಾಶ್ ಅವರು. ಗಣೇಶಗುಡಿಯ ಬಾಡಗುಂದದಲ್ಲಿ 5 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ವಿಚಾರವೇ ಎಲ್ಲ ಒಂದ್ ಕಡೆ ಕೊಲೆಗೆ ಕಾರಣ ಆಯ್ತಾ? ಎಲ್ಲ ಒಂದ್ ಕಡೆ ಆ ಜಮೀನನ್ನ ತನ್ನ ಹೆಸರಿಗೆ ಬರೆಸುವಂತ ನಿಟ್ಟಲ್ಲಿ ಹೆಂಡತಿ ಏನಾದ್ರೂ ಒತ್ತಾಯ ಮಾಡಿ, ಮಗಳೇನಾದ್ರೂ ಒತ್ತಾಯ ಮಾಡಿ ಈ ವಿಚಾರಕ್ಕೆ ಕೊಲೆ ಆದ್ರ? ನೋಡಿ, ಇವೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆಗಿರುವಂತಹ ಸಂದರ್ಭದಲ್ಲಿ 2011-12ರಲ್ಲಿ ಆ ಸಮಯದಲ್ಲಿ ಜೋಡಾದಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು. ಆ ಜಮೀನು ಕೂಡ ನೀವು ನೋಡ್ತಾ ಇರಬಹುದು, 2.17 ಎಕರೆ ಜಮೀನಿದು, ಬೆಲೆ ಬಾಳುವಂತಹ ಜಮೀನು. ಗಣೇಶ್ ಗುಡಿಯ ಬಾಡಗುಂದದಲ್ಲಿ 5 ಎಕರೆ ಜಮೀನು ಮತ್ತೆ ಖರೀದಿ ಮಾಡಿದ್ರು. ನೋಡಿ, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕೊಲೆಗೆ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಉತ್ತರ ಕನ್ನಡದ ಜಾಗ ಇದು. ನೋಡಿ, 5 ಎಕರೆ ಜಾಗ ಇದೆ, ಜೊತೆಗೆ 2.17 ಎಕರೆ ಜಾಗ ಇದೆ. ತಂಗಿ ಹೆಸರಿಗೆ 5 ಎಕರೆ ಜಾಗವನ್ನ ಬರ್ಸಿದಾರಂತೆ. ಈ ಆಸ್ತಿ ವಿಚಾರದಲ್ಲಿ ಗಲಾಟೆ ನಡೆದಿತಾ? ನೋಡಿ, ಈ ವಿಚಾರದಲ್ಲೂ ಕೂಡ, ಈ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು 5 ಎಕರೆ ಜಾಗವನ್ನ ಇವರ ಸಹೋದರಿ ಹೆಸರಿಗೆ ಬರ್ಸಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗ ಎಷ್ಟು ಎಕರೆ ಜಾಗ ಇದೆ, ಯಾವ ಟೈಮಲ್ಲಿ ಎಕ್ಸಾಕ್ಟ್ ತಗೊಂಡಿದ್ದವರು, ಸೊ ಈಗ ಅದನ್ನ ಯಾರ ಹೆಸರಿಗೆ ಬರ್ಸಿದ್ರು, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಹೌದು ನಿಕೇಶ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ನಿವೃತ್ತ ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆಯ ನಂತರ ಈಗಾಗಲೇ ಪೊಲೀಸರು ಕೂಡ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದ ಪ್ರಕಾರ ಅವರ ಆಸ್ತಿ ವಿಚಾರದಲ್ಲಿ ಅವರ ಕೊಲೆಯಾಗಿದೆ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಅದೇ ರೀತಿ ಪೊಲೀಸರು ಕೂಡ ಕಂಡುಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ 1993ರ ಸಂದರ್ಭದಲ್ಲಿ ಇಲ್ಲಿ ಎಸ್ಪಿ ಆಗಿ ಅಧಿಕಾರ ಮಾಡಿದಂತ ಓಂ ಪ್ರಕಾಶ್ ಅವರು ನಂತರದ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಆಸ್ತಿ ಮಾಡಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ನಿಸರ್ಗ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ದಾಂಡೇಲಿ ಮತ್ತು ಜೊಯ್ಡಾ ಭಾಗದಲ್ಲಿ ಕೂಡ ಅವರು ಆಸ್ತಿಯನ್ನ ಮಾಡಿದ್ರು. ಆದರೆ ಜೊಯ್ಡಾ ತಾಲೂಕಿನ ನಾಗೋಡ್ ಆಗಿರಬಹುದು ಅಥವಾ ಗಣೇಶ ಗುಡಿ ಸಮೀಪದ ಅಂದ್ರೆ ಬಾಡಗುಂದ ಏರಿಯಾದಲ್ಲಿ ಅವರು ಆಸ್ತಿಯನ್ನ ಮಾಡಿದ್ರು. ಒಟ್ಟು 17 ಎಕರೆ 20 ಗುಂಟೆ ಜಾಗವನ್ನು ಕೂಡ ಅವರು ಖರೀದಿ ಮಾಡಿದ್ರು. ಅದರಲ್ಲಿ ಸುಮಾರು 7 ಎಕರೆ 20 ಗುಂಟೆ ಜಾಗವನ್ನ ಅವರು ತಮ್ಮ ಮಗ ಕಾರ್ತಿಕೇಶ್ ಅವರ ಹೆಸರಲ್ಲಿ ಮಾಡಿದ್ರು. ಇನ್ನುಳಿದ 10 ಎಕರೆ ಜಮೀನಿನಲ್ಲಿ ಸುಮಾರು 5 ಎಕರೆ ಜಮೀನನ್ನ ತಮ್ಮ ಸಹೋದರಿಗೆ ಹೆಸರಲ್ಲಿ ಮಾಡಲು ಕೂಡ ಮುಂದಾಗಿದ್ರು. ಇದೇ ವಿಚಾರಕ್ಕಾಗಿ ಅವರು ಪತ್ನಿ ಕೂಡ ಪತಿಯರ ಜೊತೆ ಅಂದ್ರೆ ಓಂ ಪ್ರಕಾಶ್ ಅವರ ಜೊತೆಗೆ ಜಗಳವನ್ನ ಮಾಡ್ತಾ ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಪೊಲೀಸರು ಕೂಡ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಿಸರ್ಗ ಸೌಂದರ್ಯಕ್ಕೆ ಮನಸೋತಿರುವಂತಹ ಓಂ ಪ್ರಕಾಶ್ ಅವರು ಇಲ್ಲಿ ಆಸ್ತಿ ಮಾಡಿದ್ರು. ಈ ಆಸ್ತಿ ವಿಚಾರಕ್ಕಾಗಿಯೇ ಈ ಕೊಲೆ ನಡೆದಿದೆ ಎಂಬ ಮಾತು ಮತ್ತು ತನಿಖೆ ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಸ್ತಿ ವಿಚಾರದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳನ್ನ ಅವರ ಪತ್ನಿಯೇ ಈ ರೀತಿಯಾಗಿ ಹತ್ಯೆಯನ್ನ ಮಾಡಿಸಿರುವಂತದ್ದು ತುಂಬಾ ನಾಚಿಕೆಗೇಡಿನ ಸಂಗತಿ ಕೂಡ ಹೌದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜನ ಕೂಡ ಆತಂಕ ಪಡುವಂತಹ ಸಂಗತಿ. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಓಂ ಪ್ರಕಾಶ್ ಮಾತ್ರ ಅಲ್ಲ, ಹಲವು ಅಧಿಕಾರಿಗಳು ಕೂಡ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ. ದಾಂಡೇಲಿ ಆಗಿರಬಹುದು, ಜೊಯ್ಡಾ ಆಗಿರಬಹುದು, ಗೋಕರ್ಣದ ಸುತ್ತಮುತ್ತಲಿನ ಏರಿಯಾದಲ್ಲೂ ಕೂಡ ಆಸ್ತಿಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಸ್ತಿ ವಿಚಾರದಲ್ಲಿ ಅಧಿಕಾರಿಗಳ ಸಾವು ಆಗ್ತಾ ಇದೆ ಎಂಬ ಒಂದು ಸಂಗತಿ ಕೂಡ ತುಂಬಾ ನಿಜಕ್ಕೂ ಕೂಡ ಶೋಚನೀಯ ಅಂತ ಹೇಳ್ಬೋದು ನಿಕೇಶ್. ಓಕೆ, ಥ್ಯಾಂಕ್ ಯು ಶೇಷಗಿರಿ ನಿಮ್ಮೆಲ್ಲ ಮಾಹಿತಿಗೆ.
ನೋಡಿ ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇದು ಜೋಯ್ಡಾದಲ್ಲಿ 17.20 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು. ಯಾವ ಟೈಮ್ ಅಂತ ಹೇಳಿದ್ರೆ 1993ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆದಂತ ಸಂದರ್ಭದಲ್ಲಿ ಇಷ್ಟು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತದ್ದು. 17.20 ಎಕರೆ. ಎಲ್ಲವೂ ಕೂಡ ಏನ್ ಸಾಮಾನ್ಯವಾದ ಜಾಗ ಅಲ್ಲ, ಎಲ್ಲವೂ ಕೂಡ ಬೆಲೆ ಬಾಳುವಂತ ಜಾಗ, ಪ್ರವಾಸಿ ತಾಣ ಅದಲ್ಲ. ಕೆಲವು ಕಡೆ ಎಲ್ಲ ನೀವು ನೋಡ್ತಾ ಇರಬಹುದು, ಬೋಟಿಂಗ್ ಎಲ್ಲ ನಡೆಸಬಹುದು. ಅಂತ ಪ್ರವಾಸಿ ತಾಣಗಳನ್ನ ಇವರು ಖರೀದಿ ಮಾಡಿದ್ರು. ಟೋಟಲ್ 17 ಎಕರೆ. ಅದರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು 5 ಎಕರೆಯನ್ನ ಅವರ ಸಹೋದರಿ ಹೆಸರಿಗೆ ಬರ್ಸಲಾಯಿತು. ಇದು ಎಲ್ಲ ಒಂದ್ ಕಡೆ ಇವರ ಪತ್ನಿಗೆ ಕೆಂಗಣ್ಣಿಗೆ ಗುರಿಯಾದ್ರೆ, ಹಾಗಾದ್ರೆ ಯಾಕೆ ನೀವು ಸಹೋದರಿ ಹೆಸರಲ್ಲಿ ಬರ್ಸಿದ್ರಿ 5 ಎಕರೆ?